ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವೀಗ ಫ್ಯಾಂಟಮ್ ರಾಕ್ನ ನೋಡಿಕೊಂಡು ಎಡಕಲ್ ಕೇವ್ಸ್ನ ನೋಡೋದಕ್ಕೆ ಹೊರಟಿದ್ದೀವಿ. ಇದು ಕಲ್ಪೆಟ್ಟಾಯಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಫ್ಯಾಂಟಮ್ ರಾಕಿಂದ ಹೊರಟ್ರೆ ನೀವು 15ರಿಂದ 20 ನಿಮಿಷದಲ್ಲಿ ರೀಚ್ ಆಗ್ಬೋದು. ಇದು ನೆನ್ಮಾನಿ ಅನ್ನೋ ಜಾಗದಲ್ಲಿ ಅಂಬುಕುಟ್ಟಿ ಮಲೈ ಅನ್ನೋ ಬೆಟ್ಟದ ಮೇಲೆ ಎಡಕಲ್ ಕೇವ್ಸ್ ಇದೆ. ಎಡಕ್ಕಲ್ ಅಂದರೆ ನೆನ್ಮಾನಿ ಹತ್ರ ಇರೋ ಒಂದು ಜಾಗದ ಹೆಸರು. ಇಲ್ಲಿ 2 ಗುಹೆಗಳಿದೆ, ಹಾಗಾಗಿ ಇದನ್ನ ಆ ಪ್ಲೇಸ್ ನೇಮಿಂದ ಎಡಕ್ಕಲ್ ಕೇವ್ಸ್ ಅಂತ ಕರೀತಾರೆ. ಎಡಕ್ಕಲ್ ಅಂದರೆ ಮಲಯಾಳಂನಲ್ಲಿ 2 ಕಲ್ಲಿನ ನಡುವೆ ಉಂಟಾದ ಜಾಗ ಅಂತ. ಇದು ಸಮುದ್ರ ಮಟ್ಟದಿಂದ 3900 ಅಡಿ ಎತ್ತರದಲ್ಲಿದೆ. ನಿಮಗೆ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಎಂಟ್ರೆನ್ಸ್ ಗೇಟಿಂದ 1 ಕಿಲೋಮೀಟರ್ ಹಿಂದೆನೇ ನೀವು ವೆಹಿಕಲ್ನ ಪಾರ್ಕ್ ಮಾಡಿ ಟ್ರೆಕ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಈ ಎಡಕಲ್ ಕೇವ್ಸ್ ಅನ್ನೋ ಜಾಗನ 19ನೇ ಸೆಂಚುರಿನಲ್ಲಿ ಫ್ರೆಡ್ ಫಾಸೆಟ್ ಅನ್ನೋರು ಕಂಡು ಹಿಡಿದ್ರು ಅಂತ ಹೇಳಲಾಗುತ್ತೆ. ಈಗ ಪಾರ್ಕಿಂಗ್ ಆದಮೇಲೆ ಇದೇ ಥರ 1 ಕಿಲೋಮೀಟರ್ ನೀವು ನಡಿಬೇಕಾಗತ್ತೆ. ಅದಾದಮೇಲೆ ನಿಮಗೆ ಕೇವ್ಸ್ಗೆ ಎಂಟ್ರೆನ್ಸ್ ಗೇಟ್ ಸಿಗುತ್ತೆ. ಅಲ್ಲಿ ನೀವು ಟಿಕೆಟ್ ಕೌಂಟರು ಮತ್ತು ವಾಟರ್ ಬಾಟಲ್ ಡೆಪಾಸಿಟ್ ಕೌಂಟರು ಎಲ್ಲ ಇದೆ. ಇಲ್ಲಿಂದ ನೀವು ಎಂಟ್ರೆನ್ಸ್ ಗೇಟ್ಗೆ ಹೋಗೋ ತನಕನೂ ನಿಮಗೆ ಎರಡೂ ಬದಿಯಲ್ಲಿ ಅಂಗಡಿಗಳು, ರೆಸ್ಟೋರೆಂಟು, ಹೋಟೆಲ್ಸು, ಸ್ನ್ಯಾಕ್ಸು ಏನು ಬೇಕು ಎಲ್ಲದೂ ಸಿಗುತ್ತೆ ನಿಮಗೆ. ಪಾರ್ಕಿಂಗಿಂದ ಬೆಟ್ಟದ ತುದಿ ನೀವು ರೀಚ್ ಆಗೋಕ್ಕೆ 30ರಿಂದ 45 ನಿಮಿಷ ಬೇಕಾಗುತ್ತೆ. ನೀವು ಈ ಟ್ರೆಕ್ಕಿಂಗಿಗೆ ಬರ್ತಿದ್ದೀರಾ ಅಂತಂದರೆ ಸನ್ಗ್ಲಾಸಸ್ಸು, ಹ್ಯಾಟು ಹಾಗೆ ಒಂದು ಕಂಫರ್ಟಬಲ್ ಆಗಿರೋ ಶೂಸ್ನ ಹಾಕೊಂಬರೋದನ್ನು ಮರಿಬೇಡಿ, ಯಾಕಂದರೆ ತುಂಬ ದೂರ ನಡೆಯೋಕ್ಕಿರುತ್ತೆ. ಹಾಗೆ ನೀವು ಮಂಡೇ ಒಂದಿನ ಬಿಟ್ಟು ಬೇರೆ ಯಾವ ದಿನನಾದರೂ ಎಡಕಲ್ ಕೇವ್ಸ್ಗೆ ಹೋಗೋ ಪ್ಲ್ಯಾನನ್ನು ಮಾಡ್ಕೋಬಹುದು. ಇಲ್ಲಿ ಟೈಮಿಂಗ್ಸು ಟ್ಯೂಸ್ಡೇಯಿಂದ ಸಂಡೇ ತನಕ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಅಷ್ಟೇ. ಈಗ ನಾವು ಎಂಟ್ರೆನ್ಸ್ ಗೇಟ್ನ ರೀಚ್ ಆದ್ವಿ. ಇಲ್ಲಿ ನೀವು ಟಿಕೆಟ್ ತೊಗೋಬೋದು. ಹಾಗೆ ವಾಟರ್ ಬಾಟಲ್ ಕ್ಯಾರಿ ಮಾಡ್ತಿದ್ರೆ ಅದಕ್ಕೆ ಡೆಪಾಸಿಟ್ ಅವ್ರು ಇಂತಿಷ್ಟು ಅಂತ ಒಂದು ಅಮೌಂಟ್ ಫಿಕ್ಸ್ ಮಾಡಿದ್ದಾರೆ, ಅದನ್ನು ಡೆಪಾಸಿಟ್ ಮಾಡಿ ಟಿಕೆಟ್ ತೊಗೋಬೇಕು. ರಿಟರ್ನ್ ಬರ್ತಾ ಬಾಟಲ್ನ ವಾಪಸ್ ಕೊಟ್ಟರೆ ನೀವು ಡೆಪಾಸಿಟ್ ಮಾಡಿರೋ ಅಮೌಂಟ್ನ ಅವರು ರಿಟರ್ನ್ ಮಾಡ್ತಾರೆ. ದೊಡ್ಡವರಿಗೆ 50 ರೂಪಾಯಿ ಟಿಕೆಟು, ಹಾಗೆ ಮಕ್ಕಳಿಗೆ 30 ರೂಪಾಯಿ ಟಿಕೆಟು. ಇಲ್ಲಿಂದ ಸುಮಾರು ಮೇಲೆ ಹೋಗೋಕ್ಕೆ 300 ಮೆಟ್ಲುಗಳಿದ್ದಾವೆ. ಕೆಲವೊಂದು ಮೆಟ್ಲುಗಳು ತುಂಬ ಚಿಕ್ಕದಾಗಿದೆ ಮತ್ತು ಸ್ವಲ್ಪ ಜಾರೋ ಥರ ಇದೆ, ಕೆಲವೊಂದು ಸ್ವಲ್ಪ ದೊಡ್ಡದಾಗಿ ಆರಾಮಾಗಿದೆ.
ಬೆಟ್ಟ ಹತ್ತುವಾಗ ಒಂದು ಮುಕ್ಕಾಲು ಭಾಗದಷ್ಟು ಜಾಗದಲ್ಲಿ ಒನ್ ವೇ ಮಾಡಿಬಿಟ್ಟಿದ್ದಾರೆ. ಇಳಿಯೋದಕ್ಕೆ ಬೇರೆ ವೇ ಹಾಗೆ ಹತ್ತೋದಕ್ಕೆ ಬೇರೆ ವೇ ಇದೆ. ನಾವಿವಾಗ ಫೈನಲ್ ಎಂಟ್ರೆನ್ಸ್ ಗೇಟ್ನ ರೀಚ್ ಆಗಿದ್ದೀವಿ. ಇಲ್ಲಿಂದ ಒಳಗೆ ಹೋದ್ರೇ ನಮಗೆ ಕಾಣಸಿಗೋದು ಎಡಕಲ್ ಕೇವ್ಸ್. ಬನ್ನಿ ಇವಾಗ ನಾವು ಕೇವ್ಸ್ ಒಳಗಡೆ ಹೋಗೋಣ. ಇಲ್ಲಿ ಕ್ರಿಸ್ತಪೂರ್ವ 6000 ವರ್ಷಗಳ ಹಿಂದೆ ಹೊಸ ಶಿಲಾಯುಗದ ಜನರು ವಾಸ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ. ಅವರು ಬಿಡಿಸಿರುವಂತಹ ಕೆಲವು ಚಿತ್ರಗಳು ಹಾಗೂ ಕೆಲವು ಕೆತ್ತನೆಗಳನ್ನು ನಾವಿಲ್ಲಿ ಕಾಣಬಹುದು. ಇಲ್ಲಿ ಇದರ ಬಗ್ಗೆ ವಿಸ್ತಾರವಾಗಿ ವಿವರಿಸಕ್ಕೆ ನಿಮಗೆ ಒಳಗಡೆ ಗೈಡ್ಗಳು ಕೂಡ ಸಿಗ್ತಾರೆ. ಐತಿಹಾಸಿಕವಾಗಿ ತುಂಬ ಪ್ರಾಮುಖ್ಯತೆ ಪಡೆದಿರೋ ಸ್ಥಳದಲ್ಲಿ ಇದು ಕೂಡ ಒಂದಾಗಿದೆ. ಇಲ್ಲಿ ಹೊಸ ಶಿಲಾಯುಗದ ಜನರು ಅಂದರೆ ಕ್ರಿಸ್ತಪೂರ್ವ 6000 ವರ್ಷಗಳ ಹಿಂದೆ ಇಲ್ಲಿ ಜನ ವಾಸ ಮಾಡ್ತಿದ್ರು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ದಕ್ಷಿಣ ಭಾರತದಲ್ಲೇ ಇಂಥ ಸ್ಥಳಗಳು ಎರಡೇ ಇರೋದು. ಒಂದು ಕೇರಳದ ಕೊಲ್ಲಂ ಅನ್ನೋ ಒಂದು ಪ್ಲೇಸ್ನಲ್ಲಿದೆ, ಅದು ಬಿಟ್ಟರೆ ಇದೇ ಇರೋದು. ಇಷ್ಟು ಕಷ್ಟಪಟ್ಟು ಮೇಲೆ ಬಂದರೆ ಇಲ್ಲಿ ಏನಿದೆ ಅಂಥದ್ದು ಎಂಟರ್ಟೈನಿಂಗ್ ಆಗಿ ಏನಿದೆ ಅಂತಂದರೆ ಆ ಥರ ಏನೂ ಇಲ್ಲ. ನಿಮಗೆ ಅಡ್ವೆಂಚರಲ್ಲಿ ಇಂಟ್ರೆಸ್ಟ್ ಇದ್ದರೆ ಹಾಗೆ ಇತಿಹಾಸದಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಈ ಜಾಗ ಒಂದು ನೋಡಲೇಬೇಕಾಗಿರುವಂಥ ಜಾಗ. ಈ ಟ್ರೆಕ್ಕಿಂಗ್ನಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಈ ಏರಿಯಾನ ಕಂಪ್ಲೀಟಾಗಿ ಪ್ಲಾಸ್ಟಿಕ್ ಫ್ರೀ ಝೋನ್ ಮಾಡಿದ್ದಾರೆ. ಹಾಗೆ ನೀವು ವಾಟರ್ ಬಾಟಲ್ ಕ್ಯಾರಿ ಮಾಡಬೇಕು ಅಂತಂದರೆ ಒಂದು ಡೆಪಾಸಿಟ್ ಅಮೌಂಟ್ನ ಕಟ್ಬಿಟ್ಟು ವಾಟರ್ ಬಾಟಲ್ನ ತೊಗೊಂಡು ಹೋಗಬೇಕು. ಇದು ಒಂದು ಒಳ್ಳೆ ಐಡಿಯಾ ಅನ್ನಿಸ್ತು. ಹಾಗೆ ನೀವು ಕೂಡ ಎಲ್ಲೇ ಟ್ರಾವೆಲ್ಗೆ ಹೋದ್ರೂ ಅಲ್ಲಲ್ಲಿ ಪ್ಲಾಸ್ಟಿಕ್ ಕವರ್ಸ್ನ ಎಸೆಯೋದು, ವಾಟರ್ ಬಾಟಲ್ನ ಎಸೆಯೋದು ಮಾಡಬೇಡಿ. ಎಲ್ಲ ಕಡೆ ಒಂದು ಡಸ್ಟ್ಬಿನ್ನ ಪ್ರೊವೈಡ್ ಮಾಡಿರ್ತಾರೆ, ಅಲ್ಲೇ ಅದನ್ನು ಹಾಕಿ ಸ್ವಚ್ಛತೆನ ಕಾಪಾಡಿ. ನೀವು ಎಡಕಲ್ ಕೇವ್ಸ್ನ ನೋಡೋದಕ್ಕಂತಲೇ ವಯನಾಡ್ ಟ್ರಿಪ್ನ ಪ್ಲ್ಯಾನ್ ಮಾಡಿ ಈ ಜಾಗನ ಮಿಸ್ ಮಾಡಬೇಡಿ. ನೋಡೋದನ್ನು ಅಷ್ಟು ಅದ್ಭುತವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.